ನಮ್ಮ ಆರ್ ಸಿ ಬಿಯ ಬ್ಯಾಟಿಂಗ್ ಕೋಚ್ ಆದಂಥ ದಿನೇಶ್ ಕಾರ್ತಿಕ್ ಅವರು ನಮ್ಮ ಆರ್ ಸಿ ಬಿ ಆಲ್ ಟೈಮ್ ಬೆಸ್ಟ್ ಪ್ಲೇಯಿಂಗ್ ಲೆವೆನ್ನ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸಿಂಗ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಹೌದು, ನಮ್ಮ ದಿನೇಶ್ ಕಾರ್ತಿಕ್ ಅವರು ನಮ್ಮ ಆರ್ ಸಿ ಬಿ ಆಲ್ ಟೈಮ್ ಬೆಸ್ಟ್ ಪ್ಲೇಯಿಂಗ್ ಲೆವೆನ್ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಟಾಪಲ್ಲಿ ಬರ್ತಾರೆ ಫ್ಯಾಬ್ ಡು ಪ್ಲೆಸಿ ಹಾಗೂ ಕ್ರಿಸ್ ಗೇಲ್ ಅಂತಲೇ ಹೇಳ್ಬೋದು. ಧ್ವಂಸ ಮಾಡಿಕ್ಕೋ ಅಂತ ಪ್ಲೇಯರ್ಗಳು ಇಬ್ಬರು ಕೂಡ ಭರ್ಜರಿ ಆದಂಥ ಪ್ಲೇಯರ್ಸು. ಕ್ರಿಸ್ ಗೇಲು ಆಳ್ದಂಥ ಪ್ಲೇಯರು. ನಮ್ಮ ಆರ್ ಸಿ ಬಿಲಿ ಸಖತ್ ಬ್ರ್ಯಾಂಡ್, ಆರ್ ಸಿ ಬಿ ಒಂದು ಬ್ರ್ಯಾಂಡ್ ಆಗೋಕ್ಕೆ ಕ್ರಿಸ್ ಗೇಲ್ ಅವರ ಕೊಡುಗೆನೂ ಕೂಡ ಇದೆ ಅಂತಲೇ ಹೇಳ್ಬೋದು. ಅದಾದ್ಮೇಲೆ ಫ್ಯಾಬ್ ಡು ಪ್ಲೆಸಿ ಬರ್ತಾರೆ. ಫ್ಯಾಬ್ ಡು ಪ್ಲೆಸಿ ನಿಕ್ಕಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ದಿನೇಶ್ ಕಾರ್ತಿಕ್ ಅವರು. ಪರವಾಗಿಲ್ಲ. ನಂಬರ್ 3ಲಿ ವಿರಾಟ್ ಕೊಹ್ಲಿ ನಿಕ್ಕಿದ್ದಾರೆ ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಅಂದರೆ ಆರ್ ಸಿ ಬಿ ಅಂದರೆ ವಿರಾಟ್ ಕೊಹ್ಲಿ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ವಿರಾಟ್ ಕೊಹ್ಲಿ ಮತ್ತು ಆರ್ ಸಿ ಬಿನ ಬಾಂಧವ್ಯ ಅಷ್ಟೊಂದು ಸುಲಭ ಅಲ್ಲ. ಯಾಕಂದರೆ 18 ವರ್ಷಗಳಿಂದ ಆರ್ ಸಿ ಬಿ ಆಡ್ಕೊಂಬರ್ತಾ ಇರುವಂಥ ವಿರಾಟ್ ಕೊಹ್ಲಿ ಅವರು ನಮ್ಮ ಆರ್ ಸಿ ಬಿಗೆ ನಾವು ಎಷ್ಟು ಇದು ಮಾಡಿ ಸಪೋರ್ಟ್ ಮಾಡ್ತೀವಿ, ವಿರಾಟ್ ಕೊಹ್ಲಿ ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನಂಬರ್ 4ಅಲ್ಲಿ ಬರ್ತಾರೆ ರಜತ್ ಪಟಿದಾರ್ ಅಂತಲೇ ಹೇಳ್ಬೋದು. ನಂಬರ್ 5 ಎ ಬಿ ಡಿವಿಲಿಯರ್ಸ್ನ ಇಕ್ಕಿದ್ದಾರೆ ಅಂತ ಹೇಳ್ಬೋದು. ನಂಬರ್ 6ಅಲ್ಲಿ ಬರ್ತಾರೆ ಜಿತೇಶ್ ಶರ್ಮಾ ಹಾಗೂ ಕೃಣಾಲ್ ಪಾಂಡ್ಯ ಅವರು ಅಂತ ಹೇಳ್ಬೋದು. ಇದು ಸಖತ್ತಾಗಿ ಬ್ಯಾಟಿಂಗ್ ಡೆಪ್ತ್ ಕೂಡ ಇದೆ. ಆದರೆ ಜಿತೇಶ್ ಶರ್ಮಾ ಮತ್ತು ಕೃಣಾಲ್ ಪಾಂಡ್ಯ ಅವರು ಕೂಡ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು ದಿನೇಶ್ ಕಾರ್ತಿಕ್ ಅವರು. ಮತ್ತು ನಂಬರ್ 8ಅಲ್ಲಿ ಹರ್ಷಲ್ ಪಟೇಲ್ ಅವರು ಬರ್ತಾರೆ. ಒಂದು ಸೀಸನಲ್ಲಿ 31 ವಿಕೆಟ್ಗಳನ್ನ ತಗೊಂಡಿದ್ದಂಥ ಪ್ಲೇಯರು ಹರ್ಷಲ್ ಪಟೇಲ್ ಅವರು. ಸಖತ್ತಾಗಿ ಸ್ಲೋವರ್ ಒನ್ ಆಗ್ತಾ ಇದ್ದಂಥ ಪ್ಲೇಯರು. ಈಗ ಕರೆಂಟ್ಲಿ ಎಸ್ ಆರ್ ಎಚ್ ಟೀಮ್ನಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಹರ್ಷಲ್ ಪಟೇಲ್ ಅವರು. ಅವ್ರಿಗೆ ನಮ್ಮ ದಿನೇಶ್ ಕಾರ್ತಿಕ್ ಅವರು ನಂಬರ್ 8 ಪೊಸಿಷನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಮೊಹಮ್ಮದ್ ಸಿರಾಜ್ ಅವ್ರು ಬರ್ತಾರೆ. ಅದಾದಮೇಲೆ ಇಸ್ಬಿಂದ ಚಾಹಲ್ ಅವ್ರು ಬರ್ತಾರೆ. ಮತ್ತು ಲಾಸ್ಟಲ್ಲಿ ಏಜಲ್ ವುಡ್ ಬರ್ತಾರೆ ಅಂತಲೇ ಹೇಳ್ಬೋದು. ಇದು ಬೌಲಿಂಗ್ ಅಂತೂ ಸಖತ್ತಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಆರ್ ಸಿ ಬಿಗೆ ಅಂತಂಥ ದಿಗ್ಗಜ ಬೌಲರ್ಗಳೇ ಆಡಿದ್ರು. ಅಂಥವ್ರನ್ನೆಲ್ಲ ಬಿಟ್ಟು ನಮ್ಮ ದಿನೇಶ್ ಕಾರ್ತಿಕ್ ಅವರು ಮೊಹಮ್ಮದ್ ಸಿರಾಜ್ನ ಆಕ್ಷನ್ನಲ್ಲೇ ತಗೊಳ್ಳಿಲ್ಲ, ಬಿಟ್ಬಿಟ್ರು. ಇಲ್ಲಿ ನೋಡಿದ್ರೆ ಬೆಸ್ಟ್ ಆಲ್ ಟೈಮ್ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಸಿರಾಜ್ನವ್ರನ್ನ ಇಲ್ಲಿ ತಗೊಂಡಿದ್ದಾರೆ. ಮತ್ತು ಯಜ್ವೇಂದ್ರ ಚಾಹಲ್ ಹಾಗೂ ಜಾಸ್ ಹೇಜಲ್ವುಡ್ನ ಆಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಸಬ್ಸ್ಟಿಟ್ಯೂಟ್ ಆಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ದೇವದತ್ ಪಡಿಕ್ಕಲ್ ಹಾಗೂ ಭುವನೇಶ್ವರ್ ಕುಮಾರ್ನ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಇದು ಹೆಂಗಿದೆ ಅಂತ ಟೀಮು ನೋಡಬೇಕು, ಹೇಳಬೇಕಾಗುತ್ತೆ ನೀವು. ಯಾಕಂತೇಳಿದ್ರೆ ದಿನೇಶ್ ಕಾರ್ತಿಕ್ ಅವರು ಟೀಮ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಯಿತು ಅಂತ ಅನಿಸುತ್ತೆ. ಯಾಕಂತೇಳಿದ್ರೆ ದಿನೇಶ್ ಕಾರ್ತಿಕ್ ಈಗ ಬ್ಯಾಟಿಂಗ್ ಟೀಮು ಕೋಚ್ ಆಗಿರುವಂಥ ನಮ್ಮ ಆರ್ ಸಿ ಬಿ ಟೀಮಿಗೆ ಕೋಚ್ ಆಗಿರುವಂಥ ಪ್ಲೇಯರು ದಿನೇಶ್ ಕಾರ್ತಿಕ್. ಒಂದು ಟೈಮಲ್ಲಿ ದಿನೇಶ್ ಕಾರ್ತಿಕ್ ಕೂಡ ನಮ್ಮ ಟೀಮ್ಗೆ ಆಡಿದಂಥ ಪ್ಲೇಯರ್ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಅಂಥದ್ರಲ್ಲಿ ಚೆನ್ನಾಗಿ ಟೀಮ್ ಏನೋ ಚೆನ್ನಾಗಿದೆ ಅಂತ ಅದು ಇನ್ನೂ ಸ್ವಲ್ಪ ಏನೋ ಬೇಕಾಗಿತ್ತು ಅಂತಲೇ ಹೇಳ್ಬೋದು. ಯಾಕಂತಂದರೆ ಫ್ಯಾಬ್ ಡು ಪ್ಲೆಸಿ ಅಷ್ಟೊಂದೇನು ನಮಗೆ ಕಾಂಟ್ರಿಬ್ಯೂಟ್ ಮಾಡಿಲ್ಲ ಅಂತಲೇ ಹೇಳ್ಬೋದು. ಮಾಡಿದ್ದಾರೆ ಅಂತ ಇದೆ, ಮಾಡಿದ್ದಾರೆ. 3 ಸೀಸನ್ ಆಡಿದ್ದಾರೆ. ನಮಗೆ ಒಂದು ಸೀಸನ್ ಹೈಯೆಸ್ಟ್ ರನ್ ಗೇಟರ್ ಕೂಡ ಆಗಿದ್ರು. ಆಲ್ಮೋಸ್ಟ್ ವಿರಾಟ್ ಕೊಹ್ಲಿ ಅವರು ರನ್ಸ್ ಇಲ್ಲದೇ ಇರೋ ಟೈಮಲ್ಲಿ ನಮ್ಮ ಆರ್ ಸಿ ಬಿ ತಂಡನ ಚೆನ್ನಾಗಿ ಪ್ಲೇ ಆಫ್ಸ್ ಕೂಡ ಕರ್ಕೋಗಿದ್ರು ಅಂತ ಹೇಳ್ಬೋದು. 2 ಸತಿ ಪ್ಲೇ ಆಫ್ಸ್ಗೆ ಕರ್ಕೋಗಿದ್ದಾರೆ ಫ್ಯಾಬ್ ಡು ಪ್ಲೆಸಿ ಅವರು ಅಂತ ಹೇಳ್ಬೋದು. ಚೆನ್ನಾಗಿ ಆಡಿದ್ದಾರೆ ಅವರು ಕೂಡ. ಅದು ಫ್ಯಾಬ್ ಡು ಪ್ಲೆಸಿ ಬದಲಾಗಿ ಬೇರೆ ಯಾರನ್ನಾರು ಆಡಿಸ್ಬೋದಾಯಿತು ಅಂತಲೇ ಹೇಳ್ಬೋದು. ಮತ್ತು ಜಿತೇಶ್ ಶರ್ಮಾಗೆ ಚಾನ್ಸ್ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ಅವ್ರು ಜಿತೇಶ್ ಶರ್ಮಾ ಫಸ್ಟೇ ಸೀಸನ್ ಆಡ್ತಾ ಇರೋದು ನಮ್ಮ ಆರ್ ಸಿ ಬಿಗೆ. ಆದರೂ ಕೂಡ ಜಿತೇಶ್ ಶರ್ಮಾ ಅವ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಇರಲಿ, ಚೆನ್ನಾಗಿ ಪ್ರೂವ್ ಕೂಡ ಮಾಡ್ಕೊಂಡಿದ್ದಾರೆ. ಎಲ್ ಎಸ್ ಜಿ ಮೇಲಂತೂ ಸೈಕ್ ಚಿಂದಿ ಮ್ಯಾಚ್ ಆಡಿದ್ರು ಜಿತೇಶ್ ಶರ್ಮಾ ಅಂತ ಹೇಳ್ಬೋದು. ಅನ್ಬಿಲಿಯಬಲ್ ಮ್ಯಾಚ್ನ ಗೆಲ್ಸ್ಕೊಟ್ರು. ಆಲ್ಮೋಸ್ಟ್ 82 ರನ್ಸನ್ನು ಸಖತ್ತಾಗಿ ಸ್ಕೋರ್ ಮಾಡ್ತಾರೆ ಜಿತೇಶ್ ಶರ್ಮಾ ಅವರು. ಅದನ್ನು ಬಿಟ್ಟರೆ ರಜತ್ ಪಟಿದಾರ್ನ ಕ್ಯಾಪ್ಟನ್ಶಿಪ್ ಗೆಲ್ಸ್ಕೊಟ್ಟಿರೋ ಅಂಥ ಪ್ಲೇಯರು. ಅವ್ರು ಇಡಲೇಬೇಕು, ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಎ ಬಿ ಡಿವಿಲಿಯರ್ಸ್ ಅಂತ ಬಿಡೋಕ್ಕೆ ಆಗೋದಿಲ್ಲ. ಯಾಕಂತೇಳಿದ್ರೆ ಎ ಬಿ ಡಿವಿಲಿಯರ್ಸ್ ಆಪತ್ ಬಾಂಧವ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ಟೀಮ್ಗೆ. ಅವ್ರನ್ನ ಇಕ್ಕದೆ ಹೋದರೆ ಟೀಮೇ ಆಗಲ್ಲ ಗುರು ಆರ್ ಸಿ ಬಿ ಟೀಮ್. ಆ ರೀತಿ ಆರ್ ಸಿ ಬಿಗೆ ಮೇಯ್ನ್ ಇಲ್ಲಿ ವಿರಾಟ್ ಕೊಹ್ಲಿ, ಎ ಬಿ ಡಿವಿಲಿಯರ್ಸ್, ಕ್ರಿಸ್ ಗೇಲ್ ಇಂಥವ್ರಿಂದಲೇ ನಮ್ಮ ಆರ್ ಸಿ ಬಿ ಬೆಳೆದಿರೋ ಕಾರಣ ಅಂತಲೇ ಹೇಳ್ಬೋದು. ಆರ್ ಸಿ ಬಿ ಫ್ಯಾನ್ಸು ಮತ್ತು ವಿರಾಟ್ ಕೊಹ್ಲಿ ಅವರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ. ಅವ್ರ ಜೊತೆ ಎ ಬಿ ಡಿವಿಲಿಯರ್ಸು ಕಷ್ಟಪಟ್ಟಿದ್ದಾರೆ, ಕ್ರಿಸ್ ಗೇಲ್ ಅವರು ಕಷ್ಟಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ದಿನೇಶ್ ಕಾರ್ತಿಕ್ ಅವ್ರನ್ನ ಯಾರನ್ನೂ ಇಟ್ಕೊಂಡಿದ್ದಾರೆ. ಮತ್ತು ಭುವನೇಶ್ವರ್ ಕುಮಾರ್ ಹಾಗೂ ದೇವದತ್ ಪಡಿಕ್ಕಲ್ನ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ದೇವದತ್ ಪಡಿಕ್ಕಲ್ನ ಲಾಸ್ಟ್ ಸೀಸನ್ ಚೆನ್ನಾಗಿ ಆಡಿದ್ರು. ಈಗ ರಣಜಿಯಲ್ಲಿ ಆಗಿರ್ಬೋದು ಮತ್ತು ಸೈಯದ್ ಮುಸ್ತಕ್ ಅಲಿ ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ದೇವದತ್ ಪಡಿಕ್ಕಲ್ ಹಾಗೂ ಮತ್ತು ಭುವನೇಶ್ವರ್ ಕುಮಾರ್ನ ಇಂಪ್ಯಾಕ್ಟ್ ಪ್ಲೇಯರ್ನ ಇಟ್ಕೊಂಡಿದ್ದಾರೆ. ಟೀಮಿನ ಚೆನ್ನಾಗಿದೆ ಅಂತ ಹೇಳ್ಬೋದು. ಈಗ ಮೊಹಮ್ಮದ್ ಸಿರಾಜ್ನ ಆಡಿಸಿದ್ದಾರೆ ಅಂತಲೇ ಹೇಳ್ಬೋದು. 11 ಜನ ಅಂತೂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅವರು ದಿನೇಶ್ ಕಾರ್ತಿಕ್ ಅವರು ಟಾಪ್ 13ನ ಅನೌನ್ಸ್ ಮಾಡಿದ್ದಾರೆ ಇಂಪ್ಯಾಕ್ಟ್ ಪ್ಲೇಯರ್ನ ಸೇರಿಸಿ. ದಿನೇಶ್ ಕಾರ್ತಿಕ್ ಅವರ ಪ್ಲೇಯಿಂಗ್ ಹೇಗಿದೆ ಅಂತ ನೀವು ಕಮೆಂಟಲ್ಲಿ ಹಾಕಿ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.